ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಪೂಜೆ ಇದೆ, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ರೆಂಡ್ ಮನೆಯಲ್ಲಿ ಪೂಜೆ ಇದೆ, ಸೊ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಫ್ರೆಂಡ್ ಮನೆಯ ಪೂಜೆ ಹೇಗಿರುತ್ತೆ ಆ್ಯಂಡ್ ಏನೇನೆಲ್ಲ ಮಾಡಿರ್ತಾರೆ ಅಂತ ನೋಡ್ಕೊಂಡು ಬರೋಣ. ನಾನು ಅವತ್ತು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ, ಅಷ್ಟಾಗಿ ಏನೂ ರೆಡಿ ಆಗಿಲ್ಲ. ಬಿಕಾಸ್ ಆಫ್ ಸಮ್ಮರ್ಗೆ ಜಾಸ್ತಿ ಬೇರ್ ಮಾಡೋಕ್ಕಾಗಲ್ಲ ಹೆವಿ ಡ್ರೆಸ್ಸಸ್ನೆಲ್ಲ. ಸೊ ಅದಕ್ಕೆ ಸಿಂಪಲ್ ಡ್ರೆಸ್ನ ಹಾಕ್ಕೊಂಡಿದ್ದೆ ವಿತ್ ವೈಟ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಆ್ಯಂಡ್ ಎಲಿಗೆಂಟ್ ಪರ್ಸ್. ಆ ಪರ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನ್ನ ಡ್ರೆಸ್ಸಿಗೆ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಆ್ಯಂಡ್ ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೆ. ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೂ ವೀಲರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಗಾಡಿ ಓಡಿಸುವಾಗ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ದಾರೆ. ಏನಂತ ಅಂದರೆ, ಲೈಕ್ ಯಾಕೆ ನಿನ್ನ ಕೋಪದಲ್ಲಿ ಗಾಡಿ ಓಡಿಸ್ತೀಯಾ, ನಗುನೇ ಇರೋದಿಲ್ಲ ಗಾಡಿ ಓಡಿಸ್ಬೇಕಂದ್ರೆ ಅಂತ. ಗೈಸ್, ಅಫ್ಕೋರ್ಸ್ ನಾವು ಗಾಡಿ ಓಡಿಸ್ತಾ ಇದ್ದೀವಿ ಅಂದಮೇಲೆ ರೋಡಲ್ಲಿ ತುಂಬ ಫೋಕಸ್ಡ್ ಆ್ಯಂಡ್ ಕಾನ್ಸಂಟ್ರೇಷನಿಂದ ಗಾಡಿ ಓಡಿಸ್ಬೇಕು. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಸೀರಿಯಸ್ಸಾಗಿ ಮುಖ ಮಾಡಿಕೊಂಡು ಓಡಿಸ್ತಾ ಇರ್ತೀನಿ ಗಾಡಿನ. ನಾನು ಗಾಡಿ ಓಡಿಸುವಾಗ ಯಾರನ್ನ ನಾನು ಮಾತಾಡಿದ್ರು ಕೂಡ ನನ್ನ ಕಡೆಯಿಂದ ಏನೂ ರಿಪ್ಲೈನ್ ಬರಲ್ಲ ಅವರಿಗೆ. ಅಷ್ಟು ಫೋಕಸ್ಡ್ ಆ್ಯಂಡ್ ಕಾನ್ಸಂಟ್ರೇಷನಿಂದ ಓಡಿಸ್ತಾ ಇರ್ತೀನಿ. ತುಂಬ ಏನು ದೂರ ಇರಲಿಲ್ಲ, ಬೇಗನೆ ರೀಚ್ ಆಗಿಬಿಟ್ಟೆ. ಸೊ ಆಲ್ಮೋಸ್ಟ್ ದೀಕ್ಷಾ ಮನೆ ಹತ್ರ ಬಂದಾಯಿತು. ಅವ್ರ ಮನೆಯಲ್ಲಿ ಪೂಜೆ ಶುರುವಾಗ್ಬಿಟ್ಟಿತ್ತು. ನಾನು ಸ್ವಲ್ಪ ಲೇಟಾಗೆ ಹೋದೆ ಅಂತ ಹೇಳ್ಬೋದು. ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನ ಮಾಡಿಸಿದ್ದು. ಸೊ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಪೂಜೆ ಸ್ಟಾರ್ಟ್ ಆಗಿತ್ತು. ಸಮರ್ಪಯಾಮಿ ಭೋಗಿಫಲ ತಾಂಬೂಲಂ ಸಮರ್ಪಯಾಮಿ ಹಿರಣ್ಯಗರ್ಭ ನಮಃ ಸುವರ್ಣ ಪುಷ್ಪ. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾನು ಊಟಕ್ಕೆ ಹೋಗ್ಬಿಟ್ಟೆ, ಬೇಗ ಮನೆಗೆ ಹೊರಡಬೇಕು ಅಂತ. ಅಲ್ಲಿ ಒಂದಷ್ಟು ವೆರೈಟೀಸ್ ಮಾಡಿದರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಲ್ಲ ವೆರೈಟೀಸು. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಪಲಾವ್ ಮತ್ತು ಪುಳಿಯೋಗರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿ ಊಟ ಮಾಡಿಕೊಂಡು ಬಂದೆ. ಫೈನಲಿ ಊಟ ಮುಗಿಸ್ಕೊಂಡು ದೀಕ್ಷಾಗೆ ಬಾಯ್ ದೀಕ್ಷಾ ಹೊರಡ್ತೀನಿ, ಪೂಜೆ ಮುಗೀತು ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಗಾರ್ಜಿಯಸ್ಸಾಗಿ ರೆಡಿಯಾಗಿದ್ದರು. ಫೈನಲಿ ರೀಚ್ ಆದ ಗೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ. ಓ ಗಾಡ್, ಶೆಕೆ ಕೂಡ ಹಂಗೆ ಆಗ್ತಾಯಿದೆ. ಅಲ್ಲಿಂದ ಬಂದ ಮೇಲೆ ನೀರು ಖಾಲಿಯಾಗಿದೆ, ಸೊ ನೀರು ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಪಿಜನ್ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 3 to 4 ಮಂತ್ಸಿಂದ ಬರ್ತಾನೆ ಇದೆ. ಬರುತ್ತೆ ಹೋಗುತ್ತೆ. ಅಲ್ಲಿ ನಾವು ತುಳಸಿ ಪಾಟ್ ಹತ್ರ ನೀರಿಟ್ಟಿರ್ತೀವಲ್ಲ, ಅದು ಕುಡಿಯೋದಕ್ಕೆ ಬರುತ್ತೆ. ಇದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಒಂದು ಕಾಲಿಗೆ ದಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನು ತೆಗಿಯೋಣ ಅಂತ ಹೋಗ್ತೀನಿ, ಬಟ್ ಅದು ಹಿಡ್ಕೊಳಕ್ಕೆ ಬರ್ತಿದೆ ಅಂತ ಹೇಳ್ಬಿಟ್ಟು ಆರೋಗ್ಬಿಡುತ್ತೆ. ಸೊ ಒಂದು ದಿನನೂ ನನ್ನ ಕೈಗೆ ಸಿಗ್ತಾನೆ ಇಲ್ಲ. ಅದು ಅಟ್ಲೀಸ್ಟ್ ಸಿಕ್ಕಿದ್ರೆ ಆ ದಾರ ರಿಮೂವ್ ಮಾಡಿದ್ರೆ ಅದು ಆರಾಮಾಗಿ ಹಾರ್ಬೋದಲ್ವಾ. ನೋಡೋಣ, ಐ ಟ್ರೈ ಟು ರಿಮೂವ್ ಇಟ್. ಇದೇ ಒಂದು ರಾಮನವಮಿ ದಿನ ಬೆಳಿಗ್ಗೆನೇ ತಲೆ ಸ್ನಾನ ಮಾಡಿ, ಸೊ ತಲೆ ಒಣಗಿಸೋಣ ಅಂತ ಒಣಗಿಸ್ಕೊತಾ ಇದ್ದೆ. ಈ ವ್ಲಾಗಲ್ಲಿ ಲೈಕ್ 2 ವಿಡಿಯೋಸ್ನ ಕ್ಲಬ್ ಮಾಡಿದ್ದೀನಿ. ದೀಕ್ಷಾ ಮನೆ ಪೂಜೆದು ಮತ್ತು ರಾಮನವಮಿದು ವ್ಲಾಗ್ನ ಕ್ಲಬ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಬಾಲ್ಕನಿಲಿ ಕೂಡ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಪುದೀನ ನೋಡ್ಬೋದು, ಸ್ವಲ್ಪ ಚಿಗುರಿದೆ, ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಬೇಕು ಪುದೀನ ಇಲ್ಲ ಮನೇಲಿ ಅಂದರೆ ಇದನ್ನು ತೊಗೊಂಡು ಹಾಕ್ಬಿಡೋದು. ಆಲ್ಸೋ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನವಮಿನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ವರ್ಷ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಕೂಡ ಹೋಗಿ ಬರೋಣ ಅಂತ ಹೊರಟೆ. ಎಲ್ಲ ಕಡೆ ಕೇಸರಿ ಧ್ವಜನ ಹಾಕಿದರು. ಆ್ಯಂಡ್ ಆಲ್ಸೋ ಹೆಸರು ಬೇಳೆ, ಪಾನಕ, ಮಜ್ಜಿಗೆ ಎಲ್ಲವೂ ಕೂಡ ಆಲ್ಮೋಸ್ಟ್ ರೆಡಿ ಆಗಿತ್ತು. ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಬಂದಿದ್ದರು. ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನು ಇನ್ನೊಂದು ವಿಶೇಷ ಅಂದರೆ, ಈ ಥರ ಯಾವುದಾದ್ರೂ ಹಬ್ಬ ಏನಾದರೂ ಮಾಡ್ತೀವಿ ಅಂತ ಅಂದರೆ ಎಲ್ಲರೂ ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನೀವು ನೋಡ್ಬೋದು, ಒಂದು ಫ್ಯಾಮಿಲಿಲಿ ಏನೋ ಒಂದು ಫಂಕ್ಷನ್ ಆದರೆ ಹೆಂಗೆ ಬರ್ತಾರೋ ಅದೇ ರೀತಿ ಇಲ್ಲೂ ಕೂಡ ಬಂದು ಮಾಡ್ತಾರೆ. ಅದೊಂಥರ ನೋಡೋದಕ್ಕೆ ಖುಷಿ ಕೂಡ ಇರುತ್ತೆ. ಕೆಲವೊಂದಷ್ಟು ಜನ ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ರು, ಇನ್ನು ಕೆಲವೊಂದಷ್ಟು ಜನ ಇಲ್ಲಿ ಪಾನಕ ಮಜ್ಜಿಗೆಗೆ ಎಲ್ಲ ಹೆಲ್ಪ್ ಮಾಡಿ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ, ಪೂಜೆನ ಮಾಡ್ತಾಯಿದ್ದಾರೆ. ಪೂಜೆ ಮುಗಿದ ನಂತರ ಪಾನಕ ಮಜ್ಜಿಗೆಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾನು ಕೂಡ 1 ಲೋಟ ಪಾನಕನ ತೊಗೊಂಡೆ, ಟೇಸ್ಟ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್, ಚೆನ್ನಾಗಿತ್ತು. ಹಾಗೆ ಮನೆಗೆ ಕೂಡ ತೊಗೊಂಡು ಬಂದೆ ಹೆಸರುಬೇಳೆ ಪಾನಕ. ಇನ್ನೊಂದು ರೌಂಡ್ ಕುಡಿಬೋದಲ್ವಾ ಆಮೇಲೆ ಅಂತ. ಆಫ್ಟರ್ ದಟ್ ನಾನು ಹೋಗಿದ್ದು ಆಂಜನೇಯ ದೇವಸ್ಥಾನಕ್ಕೆ, ನಿಯರ್ ಬೈ ಇದ್ದಿದ್ದೇನೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಪಾನಕ ಮಜ್ಜಿಗೆಯನ್ನು ಕೊಡ್ತಾಯಿದ್ರು. 1 ರೌಂಡ್ ಮತ್ತೆ ಕುಡ್ಕೊಂಡು ಮನೆಗೆ ಬಂದೆ. ಇವಾಗಂತೂ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ರೇಸ್ ಆಗಿದೆ. ಆ್ಯಂಡ್ ಈ ಸಮ್ಮರ್ ಅಂತೂ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ.
ದೇವಸ್ಥಾನದಿಂದ ಬಂದ ನಂತರ ನಾನು ಟಿಫನ್ ಮಾಡಿದೆ. ಸೊ ಚಪಾತಿ ಆ್ಯಂಡ್ ಆಲೂ ಗ್ರೇವಿ ಇತ್ತು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸೊ ಅದನ್ನು ತಿಂತಾ ಇದ್ದೆ. ಹೀಗಿತ್ತು ನನ್ನ ಸಿಂಪಲ್ ವ್ಲಾಗ್. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ ಬಾಯ್, ಟೇಕ್ ಕೇರ್. ಮತ್ತು ಹೊಸ ವಿಡಿಯೋ ಜೊತೆ ಸಿಗ್ತೀನಿ.